ಮತ್ತ್ಯಾಕೆ ಕೇಳಲಿಲ್ಲ? ಅದು ಅದು ಮತ್ತಿನ್ನೇನು, ಅಮ್ಮನ ದುಡ್ಡಲ್ಲೇ ಓದ್ಬೇಕು ಸರಿ, ಬಟ್ ದುಡ್ಡು ಕಳ್ದೋಗಿದೆ, ಫೀಸ್ ಕಟ್ಟಬೇಕು ಅಂದಾಗ ನಮ್ಮನ್ ಕೇಳೋದಕ್ಕೆ ಏನ್ ಪ್ರಾಬ್ಲಮ್? ಇವತ್ತು ಇವಳು ಮಾತಾಡೋ ರೀತಿ ನೋಡಿ, ಇವಳು ನಡ್ಕೊಂಡ್ ರೀತಿ ನೋಡಿ ಮಂಗಾಟ ಬಿಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಹಣ ಕಳ್ಕೊಂಡ್ ಬಂದು ಹೇಗ್ ನಿಂತಿದ್ದಾಳೆ ನೋಡ್ರಪ್ಪ. ಅಮ್ಮ, ಹಣ ಕಳ್ಕೊಂಡಿದ್ದಕ್ಕೆ ಬೈಬೇಡಿ, ಬೈಯದಿದ್ರೆ ಅದನ್ನ ಉಡ್ಕೊಂಡು ಹೋದ್ ನೋಡಿ, ಅದಕ್ಕೆ ಬೈರಿ. ಸರಿಯಾಗಿ ಹೇಳ್ದೆ ಮೈದ್ನ. ಹಣ ಕೇಳಿದಿದ್ರೆ ನೀವೇನ್ ಕೊಡಲ್ಲ ಅಂತಿದ್ರ? ಹಣ ಕೇಳಿದಕ್ಕೆ ಇದೇನ್ ಕಣ್ಣೋರ್ ಮನೆ ಆಗೋಯ್ತಾ? ಮನೆಯವರೆಲ್ರು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಪುಟ್ಟ. ದುಡ್ಡು ಬೇಕು ಅಂತ ಕೇಳಿದ್ರೆ ಇಲ್ಲ ಅಂತಿದ್ರ? ಅದನ್ ಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ದುಡ್ಡನ್ನ ಹುಡುಕ್ತಾ ಅದೆಲ್ಲಿಗೆ ಅಂತ ಹೋಗಿದ್ದೆ? ಈ ರೀತಿ ರಾತ್ರಿ ಎಲ್ಲ ಹುಡುಕಿದ್ರೆ ನಿನಗ್ ದುಡ್ಡು ಸಿಕ್ಬಿಡತ್ತಾ? ಏನ್ ಹುಡುಗಿನಮ್ಮ ನೀನು. ನಮ್ಮೆಲ್ರಿಗೂ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಸರಿ ಸರಿ, ನಾಳೆ ಸಾಕೇತವ್ರು ದುಡ್ಡು ಕೊಡ್ತಾರೆ, ತಗೊಂಡ್ ಹೋಗಿ ಕಟ್ಬಿಡು. ಪೆನಾಲ್ಟಿ ಆದ್ರೂ ಪರವಾಗಿಲ್ಲ, ನನಗ್ ದುಡ್ಡು ಬೇಡ. ಯಾಕಪ್ಪ ಸುಂದರೂಪ ಸುಂದರು, ಇಷ್ಟೊಂದು ಸಪ್ಪಗಿದ್ಯಾ ಯಾಕೆ? ಏನಿಲ್ಲ ಯಜಮಾನ್ರ. ಏನಾದ್ರೂ ತರ್ಲೆ ಮಾತಾಡ್ಕೊಂಡು ಕೀಟ್ಲೆ ಮಾತಾಡ್ತಾ ಕಾಲೆಳಿತಾ ಕಾಲು ಹೊತ್ತಾ ಕೂತ್ಕೊಂಡಿದ್ದವನು ಇವತ್ತು ಸುಮ್ಮನೆ ಕೂತಿದ್ಯಾ? ಏನೂ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀಯಾ? ಏನಾಯ್ತು ಹೇಳೋ, ಏನಾಯ್ತು ಹೇಳೋ? ಸಣ್ಣ ಬಾಯಿ ದೊಡ್ಡ ಮಾತು. ನಾನು ಚಾಡಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ದೆ ಹೋದ್ರೆ ಹೇಳ್ತೀನಿ. ಚಾಡಿನ? ನೀನು ಚಾಡಿನ? ಹೇಳು ಯಜಮಾನ್ರೆ, ಅಹಲ್ಯ ಅಮ್ಮವರು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲಿಂದ ಈ ಮನೆ ವಾತಾವರಣ ಬದಲಾಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನಿನಗ್ಯಾಕೋ ಹಾಗನ್ನಿಸ್ತು? ನಾನು ಇಷ್ಟು ವರ್ಷ ಈ ಮನೇಲಿ ಕೆಲಸ ಮಾಡಿದ್ದೀನಿ, ಯಾವತ್ತು ಯಾರು ನನ್ನ ಮೇಲೆ ಅನುಮಾನ ಪಟ್ಟವರಲ್ಲ. ಆದ್ರೆ ಅಹಲ್ಯ ಅಮ್ಮವರು ಇವತ್ತು ತರಕಾರಿ ಬಿಲ್ಲು ದಿನಸಿ ಬಿಲ್ ಕೇಳಿದ್ರು. ಪ್ರತಿದಿನ ನಾನು ಬಿಲ್ ತರ್ತಾ ಇದ್ದನು, ಇವತ್ತು ನನ್ನ ಕರ್ಮಕ್ಕೆ ಬಿಲ್ಲನ್ನು ಕಳ್ಕೊಂಬಂದಿದ್ದೆ. ಅದಕ್ಕೆ ಅವರು ನನ್ನ ಬೇಜವಾಬ್ದಾರಿ ಮನುಷ್ಯ ಅಂತೆಲ್ಲ ಮಾತಾಡ್ಬಿಟ್ರು ಯಜಮಾನ್ರೆ. ಸುಂದರ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗೋನು ಮನುಷ್ಯ ಕಣು. ಮಂಗನಿಂದ ಮಾನವ ಅಂತ ಕೇಳಿಲ್ವೇನು? ನಾವು ಜೀವನದಲ್ಲಿ ಒಂದೊಂದು ಘಟ್ಟದಲ್ಲೂ ಬದಲಾಗ್ತಾ ಹೋಗ್ಬೇಕಣು. ಕೆಲವು ನಮ್ಗೆ ಇಷ್ಟ ಇಲ್ಲದೆ ಹೋದ್ರು ಇನ್ನೊಬ್ಬರಿಗೋಸ್ಕರ ಇಷ್ಟಪಡ್ಬೇಕಾಗತ್ತೆ. ಕೆಲವು ನಮ್ಗೆ ಕಷ್ಟ ಆದ್ರೂ ಕುಟುಂಬನ ಒಗ್ಗಟ್ಟಾಗಿಡೋದಕ್ಕೆ ಇಷ್ಟಪಡ್ಬೇಕಾಗತ್ತೆ. ಎಲ್ರ ಯೋಚನೆನೂ ಎಲ್ರ ಅಭಿಪ್ರಾಯನೂ ಒಂದೇ ತರ ಇರೋದಿಲ್ಲ ಕಣೋ. ನೋಡಿಲಿ, ಈ 5 ಬೆರಳು ಒಂದೇ ನೇರಕ್ಕಿಲ್ಲ ಕಣೋ. ಯಾಕೆ ಬೇಡ? ಇಲ್ಲೂ ಸ್ವಾಭಿಮಾನದ ವಿಷಯನ ನೋಡು. ಎಲ್ಲಾ ವಿಷಯದಲ್ಲೂ ಸ್ವಾಭಿಮಾನ ಅಂತ ನಮ್ಮನ್ನು ದೂರ ಮಾಡಬೇಡಿ. ನಾಳೆ ನಾನೇ ಕಾಲೇಜಿಗೆ ಬರ್ತೀನಿ, ಫೀಸ್ ಕಟ್ತೀನಿ ಅಷ್ಟೇ. ಅಲ್ಲಪ್ಪ ಅದು. ಅಮ್ಮ ಪ್ಲೀಸ್, ಮಧ್ಯ ಮಾತಾಡ್ಬೇಡಿ. ಇನ್ ಮುಂದೆ ಮೀರು ಓದೋ ಖರ್ಚನ್ನ ನಾವೇ ನೋಡ್ಕೋತೀವಿ. ಬೇಡ. ಯಾಕೆ ಬೇಡ? ಯಾಕಂದ್ರೆ ಕಳ್ಕೊಂಡಿದ್ದ ದುಡ್ಡು ಸಿಕ್ತು. ದುಡ್ಡು ಸಿಕ್ತಾ? ಎಲ್ಲಿ ಸಿಕ್ತು? ಸ್ಕೂಟಿ ಡಿಕ್ಕಿಲ್ ಬಿದ್ದಿತ್ತು. ವಾಟ್? ಸ್ಕೂಟಿ ಡಿಕ್ಕಿಲ? ಹೌದು ಅನಿ. ಆಕ್ಚುಲಿ ದುಡ್ಡನ್ನ ನನ್ನ ಪರ್ಸೊಳಗೆ ಇಟ್ಕೊಂಡಿದ್ದೆ. ಕಾಲೇಜಿಗೆ ಹೋಗುವಾಗ ಹಂಸಲ್ಲಿ ಗಾಡಿ ಜಂಪ್ ಆಗಿ ಬ್ಯಾಗಿಂದ ದುಡ್ಡು ಡಿಕ್ಕಿಗೆ ಬಿದ್ದೋಗ್ಬಿಟ್ಟಿದೆ. ಯಾವಾಗ ಬಿದ್ದಿದೆ ಅಂತ ನಾನು ನೋಡ್ಕೊಂಡೇ ಇಲ್ಲ. ಹಾಗೆ ಊರೆಲ್ಲ ಹುಡುಕ್ತಿದ್ದೀನಿ ದುಡ್ಡಿಗೆ. ಆಮೇಲೆ
ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಡಿಕ್ಕಿ ಓಪನ್ ಮಾಡಿದ್ನಾ, ಹಣ ಅಲ್ಲೇ ಇತ್ತು. ಏನೇ ಅಕ್ಕ, ದುಡ್ಡನ್ನ ಡಿಕ್ಕಿಲ್ ಹಿಡ್ಕೊಂಡು ಊರ್ ತುಂಬ ಹೋಗ್ತಿದ್ಯಲ್ಲೇ. ಒಂದೊಂದ್ಸರಿ ನಮಗ್ ಬೇಕಾಗಿರೋದು ನಮ್ ಕಣ್ ಮುಂದೆನೆ ಇರುತ್ತೆ ಕಣೋ ಪ್ರಣಮ್, ಆದ್ರೆ ನಮಗ್ ಗೊತ್ತಾಗಲ್ಲ ಅಷ್ಟೆ. ಇವತ್ತು ನಾನೊಂದ್ ಬುಕ್ ಓದ್ದೆ ಕಣೋ ಪ್ರಣಮ್. ಸತ್ಯ ಕಣ್ ಮುಂದೆನೆ ಇರುತ್ತಂತೆ, ಅದನ್ನ ಕಂಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಸಮಯ ಬೇಕಾಗುತ್ತಂತೆ. ಇದು ನಿಮ್ ಸಿಲೆಬಸ್ ಅಲ್ಲಿ ಇದೆಯಾ? ಹೇ ಗುಗ್ಗು, ನಾನು ಓದ್ತಿರೋದು ಇಂಜಿನಿಯರಿಂಗು. ಮತ್ತೆ ಎಕ್ಸಾಮ್ಸ್ಗೆ ನಿಮ್ ಸಿಲೆಬಸ್ ಅಲ್ಲಿರೋ ಬುಕ್ಸ್ ಓದೋದ್ ಬಿಟ್ಬಿಟ್ಟು ಇನ್ಯಾವುದೋ ಬುಕ್ಸ್ ಯಾಕೆ ಓದ್ತಿದ್ದೆ? ಸಾಕು. ಇನ್ಮೇಲೆ ಹೀಗೆ ಆಡೋದನ್ನ ಸಾಕ್ ಮಾಡು. ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೊ. ನಿನ್ ಸಮಸ್ಯೆನ ನಮ್ಮ ಹತ್ರ ಹೇಳ್ಕೊಳ್ದೆ ಇನ್ ಯಾರ ಹತ್ರ ಹೇಳ್ಕೊತೆ ಕೋಳಿ ಮರಿ? ಕೋತಿ, ನನ್ಗಾದ್ರೂ ಹೇಳೋದಲ್ವೇನೆ? ಮಾ, ಇವಳು ಇನ್ನೂ ಊಟ ಮಾಡಿಲ್ಲ, ಊಟಕ್ಕೆ ಬರ್ಸಿ. ಮೀರಾ ಹತ್ರ ದುಡ್ಡು ಹೇಗ್ ಬಂತು? ದುಡ್ಡು ಕತ್ತಿರೋದು ನಾನಲ್ವಾ? ಇವಳ ಬೈಕ್ ಟಿಕ್ಕಿಲಿ ದುಡ್ಡು ಹೇಗ್ ಹೋಯ್ತು? ಕೋಪನಾ? ಅಮ್ಮ ಸಾಕು ಅಮ್ಮ, ಸಾರಿ ಅಮ್ಮ, ತಪ್ಪಾಗಿದೆ, ನನಗ್ ಗೊತ್ತು. ಭಯದಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹೇಳಿದಿದ್ರೆ ಟೆನ್ಷನ್ ಮಾಡ್ಕೋತಿದ್ದೆ ತಾನೆ. ಹಾಗಂತ ರಾತ್ರಿ ಇಷ್ಟೊತ್ತಲ್ಲಿ ಆಚೆ ಇರೋದೇನೆ? ಫೋನ್ ಬೇರೆ ಆಫ್ ಆಗಿತ್ತು, ಜೀವ ಹುಡ್ಕೋತಾ ಇತ್ತು ಗೊತ್ತಾ? ಅಯ್ಯೋ ಸಾಕಮ್ಮ, ಜಾಸ್ತಿ ಬಡಿಸ್ಬೇಡ, ನಂಗೆ ಇಷ್ಟು ತಿನ್ನಕ್ ಆಗಲ್ಲ. ಮಾ, ಇನ್ನೊಂದ್ ಸ್ವಲ್ಪ ಬಡ್ಸಿ. ಆಗಲ್ಲ ಕಣೋ, ನಂಗೆ ಇಷ್ಟ ಸಾಕು. ನಾನೀಗ ಎಷ್ಟು ಆಗ್ತೀನೋ ಅದನ್ನ ತಿಂದು ಮುಗಿಸ್ಬೇಕು. ಅಪ್ಪ ಪ್ಲೀಸ್ ಸಾಕು, ನನ್ಗೆ ಇಷ್ಟೊಂದು ತಿನ್ನಕ್ಕಾಗಲ್ಲ. ನಂದು ಹೊಟ್ಟೆ ಕಣ್ಣ ಬಾಡಿ ಕಟ್ಟ ಅಲ್ಲ, ನಂಗೆ ಇಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ. ಈ ಕೋಳಿ ಮರಿ, ದುಡ್ಡು ಕಳ್ಕೊಂಡಿರೋ ಟೆನ್ಷನ್ಗೆ ಬೆಳಗ್ಗೆಯಿಂದ ನೀನ್ ಸರಿಯಾಗಿ ಏನು ತಿಂದಿರಲ್ಲ ಅಂತ ನನಗೆ ಗೊತ್ತು. ಹೊಟ್ಟೆ ತುಂಬಾ ಊಟ ಮಾಡಿ. ಸಾಕೆ ತನಿಕೆ, ನೀವಿಬ್ರು ಕುತ್ಕೊಳ್ಳಿ. ನೀವು ಸಂಜೆಯಿಂದ ಏನು ತಿಂದಿಲ್ಲ. ಹುಟ್ಟು ಕೋಳಿ ಮರಿ, ದಾರಿ ಕಾಣದೆ ಕತ್ತಲ್ಲಿ ಎಲ್ಲಿ ತಪ್ಪಿಸ್ಕೊಂಡ್ ಬಿಡುತ್ತೋ ಅಂತ ಅನ್ನ ನೀರ್ ಬಿಟ್ಟು ಹುಡುಕಿದ್ದು. ನಿಮಿಷ ತಟ್ಟೆಗೆ ಬಡಿಸ್ಬೇಡಿ. ತುಂಬಾ ದಿನ ಆಯ್ತಮ್ಮ ನೀನ್ ಕೈ ತುತ್ತು ತಿಂದು. ಕೈ ತುತ್ತು ಕೊಡ್ತೀಯಾ? ನಾನು ನಂಗೂ ಕೈ ತುತ್ಬೇಕು. ಇವತ್ತು ನಮ್ ಕೋಳಿ ಮರಿ ಅಡ್ವೆಂಚರ್ ನೆಪದಲ್ಲಿ ಕೈ ತುತ್ತು ತಿನ್ನೋಣ, ಕಲ್ತೀನಿ. ಇವ್ರ ದೃಷ್ಟಿಲಿ ಇವಳನ್ನ ಪಾತಾಳಕ್ಕೆ ಸೇರಿಸ್ಬೇಕು ಅಂತಂದ್ರೆ
ತಲೆ ಮೇಲೆ ಹೊತ್ಕೊಂಡಿದಾರಲ್ಲ ಇವರು. ದೂರ ಮಾಡೋದಕ್ಕೆ ನೋಡಿದ್ರೆ ಆಯಸ್ಕಾಂತದ ಥರ ಒಬ್ರಿಗೊಬ್ರು ಹತ್ರ ಆಗ್ತಿದ್ದಾರೆ. ಅದ್ಕೆ ಅಲ್ಲೇನ್ ಮಾಡ್ತಾ ಇದ್ದೀರಾ? ಅಮ್ಮ ಕೈ ತುತ್ತು ಕೊಡ್ತಿದ್ದಾರೆ, ಬನ್ನಿ. ಇಲ್ಲ, ಬೇಡ ನಂಗೆ. ಬೇಡ ಅನ್ನೋ ಮಾತೇ ಇಲ್ಲ. ಬನ್ನಿ ಅತ್ತಿಗೆ, ಬನ್ನಿ. ಕೂತ್ಕೊಳ್ಳಿ. ಚಾನ್ಸೇ ಇಲ್ವೇ? ಇವಳಿಗೆ ಹೇಗೆ ಹಣ ಸಿಕ್ತು? ಹೇಗ್ ಸಿಕ್ತು? ಓ, ನಾನ್ ನನ್ನ ಕೈ ಚಳಕ ತೋರಿಸಿದ ಹಾಗೆ ಇವಳು ಕೈ ಚಳಕ ತೋರಿಸಿದ್ಲು ಹೇಗೆ? ಮನೆಗೆ ಬಂದವಳು ಅವಸರದಿಂದ ಮನೆಯಿಂದ ಆಚೆ ಹೋದ್ಲು. ಇವಳು ಯಾವಾಗ ಮನೆಗೆ ಬಂದ್ಲು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ಏನಾದ್ರೂ ರೂಮಿಗೆ ಬಂದು ಹಣ ಕದ್ಬಿಟ್ಲಾ? ಇಲ್ವಲ್ಲ, ಅವಳಿಂದ ತಗೊಂಡಿದ್ದ ದುಡ್ಡು ಇಲ್ಲೇ ಇದೆ. ಹಾಗಾದ್ರೆ ಅವಳಿಗೆಲ್ಲಿಂದ ಬಂತು? ಸ್ಕೂಟಿಯಲ್ಲಿ ಸಿಕ್ತು ಅಂತ